ಅನೇಕ ನಮ್ಮ ಸಮಾಜದ ಹಿರಿಯರು ಮಾತನಾಡದಂತೆ ರಾಷ್ಟ್ರಮಾತೆ ವೀರರಾಣಿ ಕಿತ್ತೂರು ಚೆನ್ನಮ್ಮ ಅವರ ಒಂದು ಪುತ್ಥಳಿ. ಎಂಥ ಹಳ್ಳಿ ಅಂದ್ರೆ ನಾನು ಹೇಳಿದ್ರು ಭಾಷೆ ಒಂದು ಬೂತ್ ಐತೆ, ಎರಡು ಬೂತ್ ಐತೆ. ಎರಡು ಬೂತ್ ಇರುವಂತ ಊರಾಗ ಇವತ್ತು ಚೆನ್ನಮ್ಮನ ಮೂರ್ತಿ ಉದ್ಘಾಟನೆ ಮಾಡೋದಂದ್ರೆ ಇಷ್ಟು ಜನ ನೋಡಿದ್ರೆ ಅನ್ನಿಸ್ತದೆ ಇದು ಒಂದು ತಾಲೂಕಾ ಮಟ್ಟದ ಕಾರ್ಯಕ್ರಮಕ್ಕಿಂತ ದೊಡ್ಡದಾಗಿದೆ. ನಿಮ್ಮೆಲ್ಲ ಪ್ರೀತಿ, ವಿಶ್ವಾಸ, ನಮ್ಮ ಹೋರಾಟ, ಕೂಡಲ ಸಂಗಮ ಸ್ವಾಮಿಗಳ ನಿರಂತರ ಪ್ರವಾಸ, ಆಯಾಸವಿಲ್ಲದ ಈ ಹೋರಾಟದಲ್ಲಿ ಪ್ರವಾಸ ಮಾಡಿ ಪಂಚಮಸಾಲಿಯ ಸಮಾಜವನ್ನು ಕಟ್ಟಿದಂತ ಕೂಡಲ ಸಂಗಮ ಸ್ವಾಮಿಗಳಿಗೆ ಯಾರಿಗೂ ಜಗತ್ತಿನ ಕಷ್ಟ ಬಂದಿಲ್ಲ. ಹೇಳ ಬಸವಣ್ಣಗೆ ಬಿಟ್ಟಾರೆ ನಮ್ಮವರು ಬಿಟ್ಟಲ್ಲ. ಏನ್ ಮಾಡ್ಬೇಕೆಲ್ಲ ಮಾಡೋರು ಇರೋರು ಅಂತವ್ರಲ್ಲ ಎಲ್ಲಾ ಸಮಾಜನಾಗ ಇರ್ತಾರ. ಇದು ಅದೇ ಅಂತ ಹೇಳಿ ನೀವು ತಿಳ್ಕೊಬಾರ್ರಿ. ಸಮಾಜದ ಅಭಿವೃದ್ಧಿ ಯಾರ ಮನಸ್ಸಿನಾಗೈತಿ? ನಮ್ದು ಈ ದೇಶ ಸನಾತನ ಧರ್ಮ, ಹಿಂದೂ ಧರ್ಮದ ದೇಶ ಐತಿ. ಸನಾತನ ಧರ್ಮ ಬಿಟ್ಟು ಲಿಂಗಾಯತರು ಹೊರಗಿಲ್ಲ. ಇದು ಪಾಕಿಸ್ತಾನದಿಂದ ಲಿಂಗಾಯತರು ಒಬ್ಬರು ವಾದ ಮಾಡಕತ್ತಾರ, ಲಿಂಗಾಯತರು ಬೇರೆ ಆಗ್ತ, ಹಿಂದೂ ಬೇರೆ ಆಗ್ತ. ಈ ಭೂಮಿ ಏನೈತಲ್ಲ, ಅಫ್ಘಾನಿಸ್ತಾನದಿಂದ ಹಿಡಿದು ಭಾರತದ ಕೊನೆಯ ಚೆನ್ನೈವರೆಗೆ ಇದು ಭಾರತ ಭೂಮಿ, ಸನಾತನ ಹಿಂದೂ ಧರ್ಮ ಭೂಮಿ. ಇಲ್ಲೆಲ್ಲ ನಮ್ಮವ್ರು ಯಾವ್ದಂತ ನಾ ಎಲ್ಲೂ ಹೊರಗಿನವ್ರ ಯಾವ್ದು. ಆದ್ರೆ ಇವತ್ತು ನಮ್ಮನ್ನ ಬಸವಣ್ಣನಿಂದ ದೂರ ಮಾಡ್ಬೇಕಂತಾರ ಕೆಲವು ಮಂದಿ. ಹಿಂದೂ ಅದು ಬರ್ಸ್ಬೇಕಂತಾರ. ಹಿಂದೂ ಇಲ್ಲಾರ್ದನೆ ಈ ದೇಶದಲ್ಲಿ ಯಾರಿಗೂ ಅಸ್ತಿತ್ವ ಇಲ್ಲ. ವೀರಶೈವರಲ್ಲಿ, ಲಿಂಗಾಯತರಲ್ಲಿ, ಮರಾಠರಲ್ಲಿ, ದಲಿತರಲ್ಲಿ ನಾವೆಲ್ಲರೂ ಮೂಲ ಹಿಂದೂಗಳೇ. ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸುಮ್ಮನೆ ಸಿಕ್ಕಿಲ್ಲ. ನಮ್ಮ ದೇಶಕ್ಕೆ ನಾವತ್ತೇನಾರ ವಿಭೂತಿ, ಕುಂಕುಮ, ಭಂಡಾರ ಇವೆಲ್ಲ ಉಳಿಬೇಕಾದ್ರೆ ಛತ್ರಪತಿ ಶಿವಾಜಿ ಮಹಾರಾಜ್ ಅಂತ ಒಬ್ಬ ಮರಾಠ ಇದ್ರು ಸಹ ಹಿಂದವಿ ಸಾಮ್ರಾಜ್ಯ ಕಟ್ಟಿದ್ರಿಂದ ನಾವು ಈ ಕಡೆ ದಕ್ಷಿಣ ಭಾರತದಲ್ಲಿ ಎಲ್ಲ ಅದಾವ. ಅವನಲ್ಲಿ ಮುಂದೆ ಬಿಡ್ಲೇ ಇಲ್ಲ. ಮಹಾರಾಷ್ಟ್ರದಿಂದ ಈ ಕಡೆ ಅಷ್ಟು ದಾಳಿ ಆಗಲಿಲ್ಲ. ಕಾರಣ ಏನಂದ್ರೆ ಇಲ್ಲಿ ಶಿವಾಜಿ ಮಹಾರಾಜರು, ನಮ್ಮ ವೀರರಾಣಿ ಕಿತ್ತೂರು ಚೆನ್ನಮ್ಮ, ಯಾರು ನಮ್ಮ ಕೆಳದಿ ಚೆನ್ನಮ್ಮನವರು, ಬೆಳವಡಿ ಮಲ್ಲಮ್ಮನವರು. ಬೆಳವಡಿ ಚೆನ್ನಮ್ಮ ನಮಗೆ ಗೊತ್ತಿಲ್ಲ, ನಮ್ಮ ಸಮಾಜದವ್ರ. ಛತ್ರಪತಿ ಶಿವಾಜಿ ಮಹಾರಾಜರ ಮಗನ ರಾಜಾರಾಮನ ರಕ್ಷಣೆ ಮಾಡಿದಂತ ಹೆಣ್ಮಗಳು ಯಾರಪ್ಪ ಅಂದ್ರೆ ಬೆಳವಡಿ ಮಲ್ಲಮ್ಮ, ಪಂಚಮಸಾಲಿ ಸಮಾಜದ ಹೆಣ್ಮಗಳು. ಔರಂಗಜೇಬಗಂಚಲಿಲ್ಲಕ್ಕಿ ಒಬ್ಬ ಹೆಣ್ಮಗಳಿಗೆ ಔರಂಗಜೇಬ್ ಹೆಣ್ಣು ಕಿತ್ಕೋದಾಗುವುದಿಲ್ಲ. ಅದೇ ಶಿವಾಜಿ ಮಹಾರಾಜರು ಆ ಕಡೆ ಎಲ್ಲಾ ಮದ್ರಾಸ್ತನ ಹೋಗಿದ್ರು ಯುದ್ಧಾಡ್ಕೋತ. ವಾಪಸ್ ಬರುವಾಗ ಏನು ಅವರು ಒಂದ್ ಕಡೆ ವಿಶ್ರಾಂತಿಗಾಗಿ ಟೆಂಟ್ ಹಾಕ್ತಿದ್ರು. ಹಿಂದಕ್ಕೆಲ್ಲ ರಾಜ ಮಹಾರಾಜರು ಬಂದ್ರೆ ಮುಂದೆ ಒಂದು ಟೀಮ್ ಹೋಗ್ತಿತ್ತು. ಅವ್ರು ಹೋಗಿ ಅಲ್ಲೆಲ್ಲ ಟೆಂಟ್ ಹಾಕಿ ಊಟದ ವ್ಯವಸ್ಥೆ ಮಾಡಿ, ಕಟ್ಟಿಗೆ ತಂದಿಟ್ಟು, ಗೋಮಣಿ ಇಟ್ಟು, ಅಲ್ಲಿಂದ ರಾಜ ಶಿವಾಜಿ ಮಹಾರಾಜರು ಬರೋರು. ಅಲ್ಲಿ ಅವರೊಬ್ಬ ಸೇನಾಧಿಕಾರಿ ಏನ್ ಮಾಡ್ದ, ಅಲ್ಲಿರುವಂತ ಮುಗ್ಧ ಈ ಹಸುಗಳನ್ನ ಕಾಯುವಂತವ್ರು ಆಕಳುಗಳೆಲ್ಲ ಹೊಡ್ಕೊಂಡು ಹೋಗ್ಬಿಟ್ಟಾವ. ಅದು ಶಿವಾಜಿ ಮಹಾರಾಜರಿಗೂ ಗೊತ್ತಿರಲಿಲ್ಲ. ಮುಂದಲ್ಲಿ ಬತ್ತು ಬಂದಿದೆಲ್ಲ ಇಷ್ಟ ಕೆಳದಿ ಚೆನ್ನಮ್ಮನೆ ಬೆಳವಡಿ ಮಲ್ಲಮ್ಮ ಬಂದು ಹೇಳಿದ್ರು. ಅವರೆಲ್ಲ ದನ ಕಾಯೋರು ಬಂದು ಹಿಂಗ್ ಬಂದು ಒಬ್ಬ ಶಿವಾಜಿ ಮಹಾರಾಜನ ಸೇನಾಧಿಕಾರಿ ಬಂದು ನಮ್ಮೆಲ್ಲ ಸಾವಿರಾರು ಆಕಳು ಹೊಡ್ಕೊಂಡು ಹೋಗ್ಬಿಟ್ಟಾರ, ನಮ್ಗೆ ಹಿಂಗ್ ಮಾಡ್ಯಾರ. ಅವತ್ತು ಬೆಳವಡಿ ಮಲ್ಲಮ್ಮ ಬಂದು ಹೊಡೆದು ಎಲ್ಲ ಕರ್ಕೊಂಡು ಹೋದ್ರು. ಅಂದ್ರೆ ಎಷ್ಟು ಸೂರ್ಯನು ಬಂದು ಶಿವಾಜಿ ಮಹಾರಾಜರ ಸೈನ್ಯನ ಸೋಲಿಸಿ ಇವತ್ತು ನಮ್ಮ ಜನರಿಗೆ ನ್ಯಾಯ ಕೊಟ್ಟಂತವ್ರು ಈ ಪಂಚಮಸಾಲಿಗಳು. ಅದು ಶಿವಾಜಿ ಮಹಾರಾಜ ಗೊತ್ತಿರಲಿಲ್ಲ. ಅದು ಅಲ್ಲಿಂದ ಅದು ಮುಚ್ಚಿಟ್ಟವ. ಅಸಹ್ಯ ಆಗಿದ್ದು ನಾವು ಮುಚ್ಚಿಟ್ಟು ಅವ್ರು ಹೇಳಿಲ್ಲ. ಅದು ಯಾವುದೋ ಕಾರಣದಿಂದ ಅವ್ರು ಗೊತ್ತಾಯ್ತು. ಅವ್ರು ಬಂದ್ರು ಶಿವಾಜಿ ಮಹಾರಾಜ ಬಂದ್ಮೇಲೆ ಅವ್ರು ಗೊತ್ತಾಯ್ತು. ಹೋಗಿ ಚೆನ್ನಮ್ಮನ ಭೇಟಿಯಾಗಿ ಬೆಳವಡಿ ಮಲ್ಲಮ್ಮನ ಭೇಟಿಯಾಗಿ ಏನೋ ನಮ್ಮ ತಪ್ಪು ಮಾಡ್ಯಾನವ,
ನೀ ನನ್ನ ತಂಗಿ ಸಮಾನ ಅಂತ ಹೇಳಿ ಒಂದು ಶಿವಾಜಿ ಮಹಾರಾಜ ಹೊರತುಪಟ್ಟಂತ ಸಮಾಜ. ನಾವು ಔರಂಗಜೇಬ ಜೋಡ ಕೂಡುವವರಲ್ಲ, ನಾವು ಯಾರ ಜೋಡ ಕೂಡಿದೀವಿ? ಛತ್ರಪತಿ ಶಿವಾಜಿ ಮಹಾರಾಜನ ಜೊತೆ ಕೂಡಿದಂತ ಸಮಾಜ ಪಂಚಮಸಾಲಿ ಸಮಾಜ. ಇವತ್ತ ನಮ್ಮನ್ನ ಲಿಂಗಾಯತರ ಹೇಳಿ ಹೆಂಗ ನೀವು ನೋಡ್ರಿ, ಲಿಂಗಾಯತರ ಹೌದು, ಯಾರ ಮಕ್ಕಳಿಂದ ನಾವು ಹೆಂಗ್ ಹೇಳ್ಕೋಬೇಕು? ನಮ್ಮ ಸಾಲಿ ಸರ್ಟಿಫಿಕೇಟ್ ನಮ್ದೇ ಐತಿ, ಹಿಂದೂ ಲಿಂಗಾಯತ ಐತಿ. ಅವೇನು ವೀರ್ ಸೇವರು ಇರ್ಲಿ ಲಿಂಗಾಯತ, ವೀರ್ ಸೇವರು ಬೇರೆ ಅಲ್ಲ, ಅವರು ಹಿಂದೂಸ್ತಾನದ ಹುಟ್ಟಿದ್ರೆ ನಾವು ಜಾತಿ ತಿಳ್ಕೊರಿ. ನಮ್ಮನ್ನು ಹೊಡುದು ನಾವು ಹಿಂದೂಗಳಲ್ಲ, ಹಿಂದೂಗಳೆಲ್ಲ ಹಿಂದೂಗಳೇ ಬಂಧುಗಳೇ. ಹಿಂದೂ ಅನ್ನಂತ ಶಬ್ದ ನೀವು ಉಪಯೋಗ ಮಾಡಿದ್ರೆ ಮಾತ್ರ ನಿಮ್ಗೆ ಮೀಸಲಾತಿ ಸಿಗ್ತದೆ. ಇದು ನೀವು ಕೆಳಗೆ ನಿಮ್ದು 6 ದೇಶದ ಧರ್ಮಗಳಲ್ಲಿ ಇನ್ನೂ ಲಿಂಗಾಯತ ಅಥವಾ ವೀರಶೈವ ಧರ್ಮ ಅಂತೇಳಿ ಕೇಂದ್ರ ಸರ್ಕಾರ ಅದಕ್ಕೆ ಅನುಮೋದನೆ ಕೊಟ್ಟೇ ಇಲ್ಲ. ನಮ್ಮನ್ನ ಹಾದಿ ತಪ್ಪಿಸ್ಲಕತ್ತಾರ. ಇವತ್ತು 2A ನಾವು ಯಾಕೆ ಬೇಡ ಅಂತೀವಿ? ಇಷ್ಟು ಹೋರಾಟ ಮಾಡೋ 2A ಯಾಕೆ ಬೇಡ ಅಂದ್ವಿ ಅಂದ್ರೆ ಇದನ್ನೆಲ್ಲ ನಿಮ್ಗೆ ನಾ ಯಾಕೆ ಹೇಳ್ತೀನಿ ಸಮಾಜ ಬಂಧುಗಳಿಗೆ, 2A ದೊಡ್ಡ ಮತ ಹಾಲ ಮತ ಐತಿ. ಮತ್ತೆ ಇನ್ನೂ ಲಿಂಗಾಯತರು ಕೆಲವೊಂದು ಸಮುದಾಯಗಳು ಸೇರ್ಬಿಟ್ಟಾರ, ಹೆಂಗೆ ಸೇರ್ಯಾರೋ ಸೇರ್ಬಿಟ್ಟಾರ. ನಮ್ಮವ್ರು ಯಾರು ಇಲ್ಲೇ ಇಲ್ಲಿ ಮಾತಾಡೋರೆ ಯಾರು ಇಲ್ಲ ಅಂದ್ಮ್ಯಾಗ ನಮ್ಮವ್ರ ನಾವು ಮಾಡಂತ ಮುಖ್ಯಮಂತ್ರಿಗಳೇ ನಮ್ ಬೆನ್ನಕ್ಕೆ ಹಾಕೊಂಡ್ತೇವೆ. ಅವಾಗ ನಮ್ದು ಸೇರಿಸಿದ್ರೆ ಏನಾಗ್ತದೆ? ಮಾಡಲಿಲ್ಲ. ಅದಕ್ಕೆ ನಾವು ಅಮಿತ್ ಶಾ ಅವರು ಬಲ್ಲಿ ಹೋಗಿ, ಮೋದಿಯವರು ಕಂಡಿದ್ದ, ಶೋಭಾ ಕರಂದ್ಲಾಜೆ, ನಮ್ಮ ಬಸವರಾಜ ಬೊಮ್ಮಾಯಿ ಅವರು, ಸಿ ಪಾಟೀಲ್ ಎಲ್ಲರೂ ನಾವೆಲ್ಲ ಕೂಡ 4-5 ತಾಸು ಚರ್ಚೆ ಮಾಡಿ ಹಾಲು ಮತದನ್ನು ನಾವು ಕಸೋದಾಗ ಯಾವುದು ಎಲ್ಲೆಲ್ಲಿ ಉಳಿದೈತಿ ಮೀಸಲಾತಿ ತೆಗೆದು 2C ಮತ್ತು D ಮಾಡಿ 7% ಅನ್ನ ಇಡೀ ಲಿಂಗಾಯತರ ಪಂಚಮಸಾಲಿ ಇಡುದು ಎಲ್ಲ ಯಾರು 2A ಏನು ಲಿಂಗಾಯತರು ಹೋಗ್ಯಾರಲ್ಲ ಅವ್ರು ಬಿಟ್ಟು ಮರಾಠರು, ಜೈನರು, ವೈಷ್ಣವರು, ಕ್ರಿಶ್ಚಿಯನ್ ಹಿಂಗೆಲ್ಲ ಕೆಲವೊಂದು ತಗೊಂಡು 7 ಅದೇ ಮರಾಠರು ಆದಿಬಂದಿಯವರು ಬಂದ. ಆದಿ ನೀವು ಕಡೆ ದೀಕ್ಷಾತಿರಿ, ನಮ್ಮ ಬಿಜಾಪುರ ಕಡೆ ಆದಿಬಂದಿಯರ ಎಲ್ಲಾ ಸಮಾಜ ಕೂಡು ಒಕ್ಕಲಿಗ ಸಮಾಜ ಎಲ್ಲ ತಗೊಂಡು ನಾವು 7% ಮಾಡಿ ಆದ್ರೆ ಏನಾಯ್ತು ಲಾಸ್ಟ್ ಮೂಮೆಂಟ್ ನಾವು ಎಟ್ ಕಾಡೋದಕ್ಕೆ ನಮ್ಮವನೊಬ್ಬ ನೀಚಿದ್ದ ಅವ ಹೊಟ್ಟೆ ಮಾಸ್ಟರ್ ಬರ್ತದ್ದು, ನಮ್ಮ ಸಮಾಜಕ್ಕೆ ಹೊಟ್ಟೆ ಮೀಸಲಾತಿ ಸಿಗಬಾರ್ದತ್ತು ದೊಡ್ಡ ಷಡ್ಯಂತ್ರ ಮಾಡಿ ಕಡಿ ಬೊಮ್ಮಾಯಿ ಬೆಳಕಿನ ಮಾಡ್ತಿದ್ದ. ಹಂಗೆ ಮಾಡೋದು ಹುಷಾರ್ ನೋಡಿ ನಾಳೆ ಹುಷಾರ್ ನಮ್ಮ ಸಮಾಜದಾಗ ನಾವು ಜಗಳಾಗಿವಿ. ನಾನು ಒಪ್ಪಂಡೆ ನಮ್ಮ ಪಕ್ಷದಾದ್ರೂ ಜಗಳಾಗಿವಿ. ಈಗ ಕೆಲವೊಂದು ಮಂದಿ ನನ್ನ ಮಕ್ಕಳು ಪೂಜೆ ತಂದೆ ಅನ್ನದ ಫೇಕ್ ಅಕೌಂಟ್ ಮಾಡಿ ಏನ್ ಹಾಕಕತ್ತಾನ ಅಂದ್ರೆ ಫೇಸ್ಬುಕ್ನಾಗ ಅಂದು ಬಿಜೆಪಿ ಆಡಳಿತದಾಗಿದ್ದಾಗ ಯತ್ನಾಳ್ ಪಂಚಮಸಾಲಿ ಎತ್ತಿದ್ರು, ಈಗ ಹಿಂದುತ್ವ ಅಲ್ಲಕತ್ತಾರ. ನಾ ಹೇಳ ಹಿಂದೂ ಅನ್ನೋಂತ ನಮ್ ರಕ್ತವಾಗಿ ಐತಿ. ನಿನ್ನಿಂದ ನಾ ಹಿಂದೂ ಆಗ್ಬೇಕಾಗಿಲ್ಲ, ಪಂಚಮಸಾಲಿನೂ ರಕ್ತನೇ ಐತಿ, ಹಿಂದೂನೂ ನನ್ನ ರಕ್ತವಾಗಿ. ಅದಕ್ಕ ನಾವು 7% ಏನು ಮಾಡ್ತೀವ. ಸ್ಟೇ ತಗೊಂಡ್ಬಂದ್ರು, ಸ್ಟೇ ತಂದವ್ರು ಯಾರು? ಯಾರು ಮೀಸಲಾತಿಗೆ ಅನರ್ಹರಿರ್ತಾರ ಅವ್ರು ಸ್ಟೇ ತಗೊಂಡ್ಬಂದಾರ. ನಿಮ್ಗೆ ಇಷ್ಟೇ ಹೇಳ್ತೀರಿ ಬಂಧುಗಳೇ, ಈ ಮೀಸಲಾತಿ 7% ನಮ್ಗೆ ಸಿಕ್ಕೈತಿ ಎಲ್ಲ ಸಮುದಾಯಗಳಿಗೆ. ಎಲ್ಲ ಸಮುದಾಯದ ತಿಳ್ಕೊಂಡು ಜೈನರು, ಮರಾಠರು, ನಮ್ಮೆಲ್ಲ 2A ಇಲ್ಲಾರಂತ ಲಿಂಗಾಯತ ಎಲ್ಲ ಸಮುದಾಯಗಳು ಸಿಕ್ಕೈತಲ್ಲ. ಇದನ್ನ 2028ಕ್ಕೆ ನಾವು 100ಕ್ಕೆ 100 ಅದನ್ನ ಬಡದೇ ಪಡಿತೀವಿ. ಇವತ್ತು ಕುರುಗ ಸಂಘ ಉಚ್ಚಾಟನೆ ಮಾಡಿದ್ರೆ ಯಾವ ಉಚ್ಚಾಟನೆ ಮಾಡಿ ಚಂದ ಹೋಗಿ ಕನ್ನಡ ನೀನು ಮಾರಿ ನೋಡ್ತಾರೆ. ಕೂಡಲ ಸಂಗಮ ಪೀಠನೆ ಬೇರೆ, ಈ ಪಂಚಮಸಾಲಿ ಅಖಿಲ ಭಾರತ ಪಂಚಮಸಾಲಿ ಟ್ರಸ್ಟ್ ಅದು ಬೇರೆ. ನೀವೇನಾದ್ರು ಮೆಂಬರ್ ಇದ್ರಿ ಟ್ರಸ್ಟ್ ಇದ್ರಿ ಅಥವಾ ನೀವು ಗೌರವಾಧ್ಯಕ್ಷರಿದ್ದೀರಿ ಅಥವಾ ಸಾನ್ನಿಧ್ಯ ರೈತರು ನಿಮ್ಮಿಲ್ಲ ಮತ್ತೆ ನಿಮ್ಗೆ ಉಚ್ಚಾಟನೆ ಹೆಂಗೆ ಮಾಡಕ್ ಬರ್ತೈತಿ? ಉಚ್ಚಾಟನೆ ಮಾಡ್ತಾರ
ಉಚ್ಚಾಟನೆ ಮಾಡೋರು ಹಿಂಗ್ ಕೂತಾರ ಜನ. ಏನಾದ್ರು ತಪ್ಪು ಮಾಡಿದ್ರೆ ಉಚ್ಚಾಟನೆ ಮಾಡೋ ಶಕ್ತಿ ನಿಮಗೈತಿ. ಯಾಕಂದ್ರ ಸಮಾಜ ಸಲುವಾಗಿ ಮತ್ತು ಗುರುಗಳು ಕಸ್ಕೊಂಡ್ರೆ ಏನ್ ಹೋಗಲ್ಲ. ನಾ ಅದೇ ಹೇಳಿನವ್ರಿಗೆ 4 ಎಕರೆ ಐತಿ, ಅದ್ರ ಗಿಲ ಇಲ್ಲಾರ್ದ ಒಂದು ಮಠ, ಪರ್ಸ್ ಇಲ್ಲಾರ್ದ ಒಂದು ಮಠ, ಗಡ 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 ತಿರುಗುವ ಫ್ಯಾನ್, ಗಡ 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 ಬೀಳುವ ಸೋಫಾ, ಮಠ ಮಠ ಬಿಸಿನಾಗ ಕಾಂಬುಗಳು, ನಾವೆಲ್ಲ ಗಟ್ಟ ಗಟ್ಟ ನೀರು ಕುಡಿ ಪರಿಸ್ಥಿತಿ ಬಂದೈತಿ. ಅದಕ್ಕ ಏನ್ ತಗೊಂಡೇನ್ ಮಾಡೋರು, ಎಷ್ಟು ಆಸ್ತಿದ್ರೆಲ್ಲ ಬಿಕ್ಕೆ ಹೋಗ್ತೀವಿ. ನಾಳೆ ನಾವು ಸತ್ ಮ್ಯಾಗ ಎಲ್ಲ ಖರೀದಿ ಕಾಗದ ಇಟ್ಟು ಮಣ್ಣು ಹಾಕ್ತಾರೆ. ಧ್ಯಾನ ಯಾವ ಮಗ ಸತ್ರು ಹಲವಾರು ಸತಿ ಕಡಿಮೆ ಆಗ್ಯಾರ. ನಾವು ಸತ್ತಾಗ ಹೋಗಿರ್ತೀವಲ್ಲ, ಸುಮ್ಮನೆ ನಾವು ಬಂದಾಗ ಮುಂದೆ 2 ಗಂಟೆ ನಮ್ಮೂರಲ್ಲಿ ಹಾಕಿಸ್ಕೊಡ್ತಾರ ಅವ್ರ ಮಕ್ಕಳು. ಚಲೋ ನಮ್ ಕಿಲಿಗೆ ಕೊಟ್ಟಿದ್ರಿ ಒಳಗತ್ತಿರ್ತಾರ. ಗುರುಗಳು ಹೇಳಿದೀವಿ ಬಿಟ್ಟು ಬಿಡ್ರಕ್ಕ. ಏನ್ ಹಾಕೈತಿ ಯಾರೋ ಪಾಪ ಏನೋ ಅವರು ಅಲ್ಲ, ಅವ್ರು ಏನ್ ಮಾಡ್ಯಾರ ಗೊತ್ತೈತಾರ ಮೋಸ. ಸಮಾಜಕ್ಕೆ ಒಂದು ಟ್ರಸ್ಟ್ ಮಾಡ್ಕೊಂಡಾರ, ಅಖಿಲ ಭಾರತ ಲಿಂಗಾಯತ್ ಪಂಚಮಸಾಲ ಬರ ಪಂಚಮಸಾಲ. ಅದನ್ನ ಏನ್ ಮಾಡಕ್ ಕಳ್ರು 2 ಕುಟುಂಬದವರ ಟ್ರಸ್ಟ್, ಶಾಶ್ವತ ಕುಟುಂಬದ ಟ್ರಸ್ಟ್ ಮಾಡ್ಕೊಂಡಾರ. ಒಂದವ ಪ್ರಬಣ್ಣ ಮುಂಚಿಕಟ್ಟಿ ಅಂತ ಹೇಳಿ, ಅವ್ರಿಗೆ ಮುಂಚಿಕಟ್ಟಿ, ಇನ್ನೊಬ್ಬ ಇಲ್ಲೊಬ್ಬ ಅಸೂಟಿ ಅಂತ ಹೇಳಿ, ನೀಲ್ಕಂಠ ಅಸೂಟಿ. 3 ಮಕ್ಕಳು ಸಸ್ಯಾರು ಅದ್ರದ್ದು ಟ್ರಸ್ಟಿಗಳು. ಹೌದಿಲ್ರಿ, ಸುಳ್ಳು ಹೇಳಕತ್ತೇನ. ಉತ್ತರದಾಗ ಅವ್ರೇ ಅದಾರ. ಆ ಭಾರತ ಅದೇನು ಪಾಕಿಸ್ತಾನ ಇಲ್ಲ, ಭಾರತನೂ ಇಲ್ಲ. ಮುಂದ ಈಗ ಏನ್ ಮಾಡ್ಯಾರ, ಈಗ ಅಧ್ಯಕ್ಷನ ಇವನ 2.5 ವರ್ಷನ MLA ತನ್ನ ಕೆಸಿ 40 ತನಕ ಕುಡಿಸ್ಯಾರ. ಇದು ಮಾಜಿ ಅಂತ ಗ್ಯಾರಂಟಿ ಮುಂದಿನ ಸಲ. ಸಮಾಜಕ್ಕೆ ದ್ರೋಹ ಮಾಡ್ಯಾರಲ್ಲ, ಎಂದು ಗುರುಗಳಿಗೆ ಮೋಸ ಮಾಡ್ಯಾರಲ್ಲ, ಯಾರು ಜೋಳಿಯಾನ್ ರೊಕ್ಕ ತಿಂದಾರಲ್ಲ ಅವ್ರು ಯಾರು ಇದ್ದಾರಾಗಿಲ್ಲ. ನಾನು ಒಂದು ದೊಡ್ಡ ಸಂಸ್ಥಾನ ಅಧ್ಯಕ್ಷ 30 ವರ್ಷದಿಂದ. ನಾ ಅಧ್ಯಕ್ಷ ಆದಾಗ 1.5 ಕೋಟಿ ರೂಪಾಯಿ ಆಸ್ತಿ ಇತ್ತು. ಮೊನ್ನೆ ನಾವು ವ್ಯಾಲ್ಯೂಯೇಷನ್ ಮಾಡಿದ್ರೆ 495 ಕೋಟಿ ರೂಪಾಯಿ ಆಸ್ತಿ ಮಾಡಿದ್ವಿ. 1 ರೂಪಾಯಿ ತಿನ್ನೋದಿಲ್ಲ ನಾವು. ನನಗೆ ಇನ್ನಾತನ ನಮ್ಮ ಜನರಲ್ ಬಾಡಿ ಒಳಗೆ ಒಬ್ಬನಿಗೆ ಎತ್ತು ಪ್ರಶ್ನೆ ಕೇಳಿಲ್ಲ, ಲೆಕ್ಕ ಕೇಳಿಲ್ಲ. ಸುಮ್ ಚಪ್ಪಾಳಿ ಹೊಡಿತಾರೆ, ಚಾ ಬಿಸ್ಕಿಟ್ ಕೊಡ್ತಾರೆ. 30 ವರ್ಷದ ಅಧ್ಯಕ್ಷದಿಲ್ಲ. ಮತ್ತೆ ಡೈರೆಕ್ಟರ್ನು ಆರಿಸೋದಿಲ್ಲ ನಮ್ಮ ಟ್ರಸ್ಟ್ನವರು. ಅಧ್ಯಕ್ಷರು ಯಾರು ಮಾಡಬೇಕು, ಯತ್ನಾಳ್ ಬಸವನಗೌಡ ಮಾಡಬೇಕು, ಚಪ್ಪಾಳಿ. ಹನುಮೋದನೆ ಚಪ್ಪಾಳಿ. ಒಂದು ಉಳಿದ ಆಡಳಿತ ಮಂಡಳಿ ಅಧ್ಯಕ್ಷರಿಗೆ ಅಧಿಕಾರ ಕೊಡಲಾಯಿತು. ಹರವ ಮುಗಿತು, ಚಾ ಬಿಸ್ಕಿಟ್, ಉಪ್ಪಿಟ್ಟು, ಕನ್ನಡ ಅಂತ ದೊಡ್ಡ ಸಂಸ್ಥೆ ನನ್ನ ಕೈ ಕೊಟ್ಟ ಜನ. ಇನ್ನು ಕೋಟಿಗಟ್ಟಲೆ ನಾನು ದಾನ ಬರ್ತದೆ. ದಾನಗಳಕ್ಕಿಂತ ಹೆಚ್ಚು ಬರ್ತದೆ ನಮಗೆ. 1 ಕೋಟಿ 50 ಲಕ್ಷ 15 ಲಕ್ಷ. ನಾವು ಗೋಶಾಲೆ ಮಾಡೀನಿ. 1,000 ಮ್ಯಾಗ ಹಾಕಲ್ಲ. ದಿವಸ 10 ಕಿಲೋ ತುಪ್ಪ ಹೊಂಟ ನಮಗೆ. ಈ ಬುದ್ಧಿ ಮಾಡ್ತೀವಿ, ಕುಂಕುಮ ಮಾಡ್ತೀವಿ, ಉದ್ದಿನ ಕಡ್ಡಿ ಮಾಡ್ತೀವಿ, ಅರಿಶಿನ ಕುಂಕುಮ ಏನು ಎಲ್ಲ ಮಾಡ್ತೀವಿ. ಒಂದು ಸಿರಿ ಸವಾಲು ಕಟ್ಟಿವಿ. ಅದರ ಡೆಪಾಸಿಟ್ ಎಷ್ಟು? 4,500 ಕೋಟಿ. 211 ಬ್ರಾಂಚ್, 2,000 ಮಂದಿ ನೌಕರಿ ಮಾಡ್ತೀವಿ. ಒಟ್ಟು 5,000 ಮಂದಿ ನಮ್ಮ ಸಂಸ್ಥೆಗಳಿಗೆ ಹೋಗಿ ದುಡಿತಾರೆ. ಎಲ್ಲ ಕಾಲೇಜು, ಸ್ಕೂಲು. ಆದ್ರೆ 1 ರೂಪಾಯಿ ಇದರ ಕೊಡಕ್ಕೆ ಹೋಗಲ್ಲ. ಸಮಾಜದ ದೇವ್ರು ಕೊಟ್ಟು ನಮಗೆ. ಅದಕ್ಕೆ ಹೇಳ್ತೀನಿ ಮಗುಗಳೇ, ಇವತ್ತೆಲ್ಲ ಅರವಿಂದ್ ಬಲ್ಲವರಾಗಲಿ, CC ಪಾಟೀಲ್ ಆಗಲಿ, ವೀರಣ್ಣ ಕರಾಟೆಯವರಾಗಲಿ, ಪಂಚಮಗೌಡರಾಗಲಿ, ನಾವೇನು ನಮ್ಮ ಸಮಾಜದವ್ರು ನಾವೆಲ್ಲ ಎದಕ್ಕೆ ಬೇಕಿತ್ತು ಅಂದ್ರೆ ಸಮಾಜಕ್ಕೆ ಒಂದು ಒಳ್ಳೆಯದು ಮಾಡೋಣತ್ತೆ. ಹಳಾಗ ಹೋಗ್ಲಿ, ಅದು 4 ಎಕರೆ ತಗೊಂಡು ಅಲ್ಲಿ ಅವ್ರು ಹೇಳಿಲ್ಲ, ಸುಮಾರು ಕಂಪಿ ಕಟ್ರಿ, ಅಲ್ಲಿ ಪೀಠ ತಲ್ಲಿ ಮಾಡಿರೋದನ್ನ ಇಡ್ರಿ. ಒಂದು ಗುರು ಬೇಕಲ್ಲ. ಯಾಕಂದ್ರೆ ಪ್ರಥಮ ಜಗತ್ ಗುರುಗಳು ಅಂತ ಹೇಳಿ ಕೂಡಲ್ ಪೀಠ, ಕೂಡಲ್ ಸಹ ನಮ್ಮ ಪೀಠ ಅಂದಿವಿ. ಈಗ ಮಾನ್ಯ ನಮ್ಮ ಪಂಚಮಗೌಡರು ಮತ್ತೆಲ್ಲ ಈ ಕಡೆ ಭಾಗದ ಬೆಳಗಾವಿ ಹಿರಿಯರೆಲ್ಲ ನಮ್ಮ ನಿಂಗಪ್ಪನ ಮತ್ತೆ ಯಾರಾಗ್ರಿ ಅಲ್ಲಿ 4 ಎಕರೆ ಜಮೀನು ತಗೊಂಡ್ರಲ್ಲ. ಕಿತ್ತೂರು ಬಂದು ತಗೊಂಡ್ರಿ 4 ಎಕರೆ. ಚೆನ್ನಮ್ಮನ ಭೂಮಿ ಮಗಳೇ ತಗೊಂಡ್ರಿ. ಯಾಕಂದ್ರೆ ನಾ ಹೇಳಿದ ಗುರುಗಳಿಗೆ
ನೀವು ಅಲ್ಲಿ ಮತ್ತೊಬ್ಬ ಸ್ವಾಮಿ ಒಂದು 5 ಸ್ಟಾರ್ ಹೋಟೆಲ್ ಕಟ್ಟದಂಗೆ ಕಟ್ಟ್ಯಾನ ಮಠ. ಬಂದವ್ರಿಗೆಲ್ಲ ತಿಳಿಕೊಂಡು ಹಾಕುದೇ ಹಂಗೇನು ಮಾಡಕ್ ಹೋಗ್ತೀರಿ. ಯಾಕೆ ತಲೆ ಮ್ಯಾಗ ಹೂ ಹಾಕುದು, ಎಲ್ಲರ ಮನೆಗೆ ಹೋಗಿ ಜಯ ಅನ್ನೋದು, ಅವ್ರ ಮನೆ ಪಾದ ಪೂಜೆ ಮಾಡ್ಕೊಂಡು ನೀವೇನು ಮುಖ್ಯಮಂತ್ರಿ ಆಗ್ತಾರೆ ಅನ್ನೋದು ನೀವು ಮಾಡ್ತಕ್ಕದ್ದಲ್ಲ. ನೀವು ಅಟ್ಟೆ ರಿಸರ್ವೇಶನ್ ಅಟ್ಟೆ ಹೋರಾಟ ಮಾಡ್ತಕ್ಕದ್ದು. ನಿಮ್ಮೊಂದು ಚಲೋ ನಾವೆಲ್ಲರೂ ಏನ್ ಸಮಾಜದವ್ರು ಅದೆಯಲ್ಲ, ಒಂದು 10 ಕೋಟಿ ಹೋಗಲಕ್ಕ ಒಂದು ಒಳ್ಳೆ ಮಠ ಅಲ್ಲಿ 1,000 ಬಡ ಮಕ್ಕಳು, ನಮ್ಮ ಸಮಾಜದ ಬಡ ಮಕ್ಕಳು ಕೋಚಿಂಗ್ ಏನ್ ಬರ್ತಾರಲ್ಲ ಧಾರವಾಡಕ್ಕೆ ಬೇಡ ಅಂತ, ಅವ್ರಿಗೆ ಅಲ್ಲಿ ಇದ್ದು ಅನ್ನ ಪ್ರಸಾದ ಕೊಟ್ಟು ಒಂದು ಒಳ್ಳೆ ಲೈಬ್ರರಿ ಮಾಡಿ, ಮತ್ತೆ 50% ನಮ್ಮ ಸಮಾಜದವರು, 50% ಉಳಿದ ಸಮಾಜದವರು, ಹಿಂದೂ ಸಮಾಜ, ದಲಿತರಿಗೆ, ಹಿಂದುಳಿದವರಿಗೆ ನಾವು ಇಡೀ ದೇಶಕ್ಕೆ ಮಾದರಿ ಆಗಬೇಕು. ಪಂಚಮಸಾಲಿಗಳು ತಮ್ಮ ಜಾತಿ ಇದೆ ಅಷ್ಟೇ ಸಮಾಜದ ಕೆಲಸ ಮಾಡಿಲ್ಲ. ಒಬ್ಬ ಹಾಲ ಮತದ ಹುಡುಗರನ್ನು ತಗೊಂಡರೆ, ಒಬ್ಬ ದಲಿತ ಹುಡುಗರನ್ನು ತಗೊಂಡರೆ, ನಮ್ಮ ಕೂಡ ಕೂತು ಊಟ ಮಾಡುವಂತ ಬಸವಣ್ಣವರ ವಿಚಾರವನ್ನ ಸಮಾನತೆಯನ್ನು ತರುವ ಸಲುವಾಗಿ ಒಂದು ಮಠ ಕಟ್ಟಲಕತ್ತಿ. ಚೆನ್ನಮ್ಮ ಕಿತ್ತೂರಿನ 4 ಎಕರೆ ದಾನ ಒಳ್ಳೆ ಕೆಲಸ ಮಾಡಿದ್ರೆ ದಾನ ತಾನೇ ಬರ್ತದೆ. ದಾನ ಕೊಡೋ ಜನ ಬಹಳ ಅದಾರ. ನಾವು ನೋಡಿ ಮೊನ್ನೆ ನಾವು ಬಿಜಾಪುರ ನಮ್ಮ ಸಿದ್ದೇಶ್ವರ ಸಂಸ್ಥಾದಾಗ ಕೊಪ್ಪಳದ ದೇವಮಠ ಸ್ವಾಮಿಗಳನ್ನ ಮತ್ತು 3,000 ಮಠ ಸ್ವಾಮಿ ಕರ್ಕೊಂಡು ಬಂದು 15 ಕೋಟಿ ರೂಪಾಯಿ ಸ್ವಾಮಿ ಮಂಟಪ ಉದ್ಘಾಟನೆ ಮಾಡಿದ್ರು. ಇವತ್ತು ಅನ್ನದಾಸೋತ್ಸವ ಮಾಡಿ ದಿವಸ 400-500 ಮಂದಿ ಹಸುವಿನಿಂದ ಬಂದಂತವ್ರು ಬಂದು ಊಟ ಮಾಡ್ತಾರೆ ಸಿದ್ದೇಶ್ವರ ಗುಡ್ಯಾಗ. ನೀವು ಒಂದು ಕೇಳಿದ್ರೆ ಒಂದೊಂದು ಫ್ಯಾಮಿಲಿ ಕತಿ ಬಂದು ಹೇಳ್ತಾರೆ, ಭಾಳ ಪುಣ್ಯ ಆಗ್ತಿಲ್ರಿ ನೀವು. ನಾನು ಬಿಜಾಪುರ್ನಾಗ ಇರ್ತೀನಿ ಕರೆ, ನನ್ನ ಮಗ ಸುಶಿ ನಮ್ಗೆ ಹೊಟ್ಟೆ ಹಣ್ಣಗೆ ನೀಡುವುದು, ಊಟಕ್ಕೆ ಕೊಡುವುದಿಲ್ಲ. ಅವ್ರು ಬಂದು ದಿನ ಊಟ ಮಾಡಿ ಹೋಗ್ತಾರೆ. ಅನ್ನದಾಸೋಹ ಅನ್ನುವಂಥದ್ದು ನಮ್ಮ ಬಸವಣ್ಣವರು ಆಗಲಿ ಮತ್ತು ನಮ್ಮ ಲಿಂಗಾಯತ ಸಮಾಜ ದೊಡ್ಡ ಸೇವಾ ಜೊತೆಗೆ ನಮ್ಮ ಮಕ್ಕಳು ಒಬ್ಬ IAS ಆಗ್ತಾನೋ, ಒಬ್ಬ IPS ಆಗ್ತಾನೋ, ಒಬ್ಬ ಪೊಲೀಸ್ ಆಗ್ತಾನೋ, ಒಬ್ಬ PSI ಆಗ್ತಾನೋ, ಒಬ್ಬ ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸರ್ ಆಗ್ತಾನ. ಆ ಹುಡುಗ ನಾವು ನೋಡ್ತೀನಿ ಬಿಜಾಪುರ್ನಾಗ ಇನ್ನೊಂದು 4-5 ಹುಡುಗರು ಹೋದ ಬಿಜಾಪುರ್ನಾಗ. ಈ ಕೋಚಿಂಗ್ ಕಟ್ ಬರ್ತಾರಲ್ಲ ಚಾಣಕ್ಯ, ಅದು ಕೆಲವೊಂದು ಎಲ್ಲರೇ ಜಾತ್ರೆದು ಪ್ರಸಾದ ನಡೀತು ಬಿಜಾಪುರ್ನಾಗ. ಶ್ರಾವಣ ನಡೀತು ಅಂದ್ರ, ಗಣಪತಿ ಬರ್ತಂದ್ರ, ದೇವಿ ಬರ್ತಂದ್ರ ಸಾವಿರಾರು ಹುಡುಗರು ಬಂದು ಅಲ್ಲಿ ಊಟ ಮಾಡ್ತಿರ್ತಾವ. ಯಾಕ ಅವ್ರ ಬಳಿ ಆರ್ಥಿಕ ಸ್ಥಿತಿ ಬಡವರಾಗ್ತಾರೆ. ಅದನ್ನೇ ಕಾಯಕವನ್ನ ನಮ್ಮ ಕೂಡಲ ಸಂಗಮ ಸ್ವಾಮಿಗಳು ಮಾಡಬೇಕು. ಅದ್ರ ಜೊತೆಗೆ ಸಮಾಜಕ್ಕೆ ಮೀಸಲಾತಿ ನಾವು ತಗೋತೀವಿ. ನಾವು ಮೊನ್ನೆ ಒಳ ಮೀಸಲಾತಿ ಆಯ್ತಲ್ಲ, ನಮ್ಮ ಬಲಗೈದವರಿಗೆ ಎಡಗೈದವರಿಗೆ ಅದರ್ಶಿಸಿ ಏನೇನು ಮಾಡತ್ತಲ್ಲ ಸರ್ಕಾರ. ಅದು ನಮ್ಮ ಸರ್ಕಾರ ಮಾಡಿತ್ತು, ನಮ್ಮ ಸರಿಯಾಗಿ ಅದನ್ನ ಉಪಯೋಗ ಮಾಡಲಿಲ್ಲ. ಈಗಿನ ನಾವು ಮಾಡಿದ್ದು ಹಾರಾಡ್ತಾರೆ, ಮಾಡಿದವ ನಾವೇ. ಆ ಒಳ ಮೀಸಲಾತಿ ಹೋರಾಟದ ಮಾದಿಗ ಸಮಾಜದವ್ರು ಬಂದಿದ್ರು ನಮ್ಮ ಬಳಿ ಸನ್ಮಾನ ಮಾಡ್ಲಕ್ಕ. ಯಾಕಂದ್ರೆ ಗೌಡ ನೀವು ಒಬ್ಬರೇ ನಮ್ಮ ಸಮಾಜ ಒಳ ಮೀಸಲಾತಿ ಆಗ್ಲಿಕ್ಕೆ ಹೋರಾಟ ಮಾಡಿದವರು. ಇದು ಹರಪಣ್ಣ ಅಪ್ಪನ ಸಮಾಜಕ್ಕೆ ಮೀಸಲಾತಿ ಸಿಗ್ಬೇಕನ್ನೋನೇ ನಾನೇ, ವಾಲ್ಮೀಕಿ ಸಮಾಜ ಮೀಸಲಾತಿ ಏರ್ಸ್ಬೇಕನ್ನೋ ನಾನೇ, ಹಾಲು ಮತ್ತು ಸಮಾಜಕ್ಕೆ ಅವ್ರಿಗೂ ST ಒಳಗೆ ಕೊಡ್ಬೇಕನ್ನೋ ನಾವು ಹೋರಾಟ ವಿಧಾನಸಭೆ ಮಾಡಿದ್ವಿ. ಯಾರಿಗೂ ಅಂಜೇ ಇಲ್ಲ. ಏನು ಹೊರಗೆ ಹಾಕಿದ್ರೆ ಮುಗಿದೈತೆ, ಹೊರಗೆ ಹಾಕಿದ ಮ್ಯಾಗೆ ಚಲೋ ಆಗೈತಿ. ಈಗೇನದು ಯಾರು ಪರ್ಮಿಷನ್ ಬೇಕಾಗಿಲ್ಲಲ್ಲ. ಈಗ ಅರವಿಂದ್ ಬೆಲ್ಲವ್ರನ್ನ ಏನು ನೋಟಿಸ್ ಕೊಡಕ್ಕೆ ಬರ್ತದೆ. ಒಬ್ರು ಹೋಗ್ಯಾರ ಮೇಲೆ ಕಂಪ್ಲೇಂಟ್ ತಗೊಂಡು ಡೆಲ್ಲಿಗೆ, ನೀವು ಅವನು ಬಿಟ್ಟಿರಿ, ನೀವು ಮಂಡ್ಯ ಮತ್ತವ್ರು ಬರ್ಲಾಕತ್ತಾನ, ನಾವೇನ್ ಮಾಡ್ಲಾಕ ಯಾರು ಹೊಂಟಾರ ಬಿಡ್ತಾನೋ ಅಮಿತ್ ಶಾ ಬಲ್ಲಿ ಹೊಂಟಾರ. ಎದಕ್ಕ ಯತ್ನಾಳ ನೀವು ಹೊರಗೆ ಹಾಕಿದ್ವಿ, ಅವ ನಮ್ಮ ಮೈಸೂರು ಮಂಡ್ಯಕ್ಕೆ ಯಾಕೆ ಬರ್ಬೇಕು? ನಾ ಹೇಳಿದವ್ರಿಗೆ ನೀನು ಮುಂಜಾನೆ ಫೋನ್ ಮಾಡಿದ್ರು, ಅವ್ರು ನಿಮ್ಮ ಬ್ಯಾಗ್ ಕಂಪ್ಲೇಂಟ್ ಯಾರು ಅಮಿತ್ ಶಾ ಅವ್ರಿಗೆ ಹೇಳಕ್ ಹೊಂಟಾರೆ. ಯಾರು ದೊಡ್ಡ ಕೇಂದ್ರದಲ್ಲಿ ದೊಡ್ಡ ಮನುಷ್ಯ ಅಮಿತ್ ಶಾ ನನಗೇನು ಮಾಡಿಬಿಡ್ತಾರೆ, ಹೊರಗೆ ಹಾಕ್ಯಾರ 6 ವರ್ಷ. ಅಲ್ಲಿಂದ ಏನ್ ಬಿಡಿ ಐತಿ, ಬಿಲ್ ಪಗಾರ ಫುಲ್ ಅಧಿಕಾರ. ನೀವು ಭಾಳ ಚಲೋ ಆಗೈತೆ ಅರವಿಂದ್ ಬೆಲ್ಲ ಹೊರಗೆ ಹಾಕಿದ್ದಕ್ಕೆ ನಿಮ್ಗೆ ಧನ್ಯವಾದ. ಆರಾಮಾಗಿರ್ಲಿ, ಕಿರಿಕಿರಿಲ್ಲ, ಮುಂಜಾನೆ ಟೆನ್ಷನ್ ಹಂಗ ಆಗ್ತೈತೆ.
ಏನು ಮಾತಾಡಿದ್ರೆ ಕಾಟ್ಬೇಕ್ರಿ ಎಲ್ಲ ಸರಿಪಡಿಸಿ ಮಾಡಬೇಕತ್ತಿದ್ದೀವಿ ನೀವು ನೀನೇನು ಮಾತು ಹೇಳೋದಕ್ಕೆ ನಾವು ಬೈದಿರುತ್ತ ಈಗ ಯಾರು ನಾವು ಸಲಹೆ ಕೊಡೋದೇ ಬೇಕಾಗಿಲ್ಲ ನಾನಿಂದ ಜೋಡ ಐತಿ ರಾಜ್ಯದಾಗ ಇವತ್ತು ನೋಡ್ರಿ ಮದ್ದೂರ್ನಾಗ ಯಾರನ್ನ ಬೀಗ್ರದಲ್ಲಿ ಒಂದ ಪಂಚಮಸಾಲ ಮಂಡಿಯದ ಬರೀ ಒಕ್ಕಲಿಗರಲ್ಲಿ ಅವ್ರ ಬಳಿ ಹಿಂದುತ್ವ ಇರಲಿಲ್ಲ ಅವ್ರ ಕೇಸರಿ ಚಾಲ ಹಾಕುತ್ತಿದ್ದಿಲ್ಲ ಎಂದು ಬರೀ ಜೈ ದೇವೇಗೌಡ ಜಯ ಅಂಬರೀಷ್ ಜಯ ಕುಮಾರಸ್ವಾಮಿ ಡಿ ಕೆ ಶಿವಕುಮಾರ್ ಇದೇ ಈಗ ಮೊನ್ನೆ 20,000 ಮಂದಿ ಕೂಡಿದಾಗ ಅಲ್ಲಿ ತಲ್ಲ ಅಲ್ಲಿ SP ಅದ ನಮ್ಮ ಉತ್ತರ ಕರ್ನಾಟಕದವ್ರ ಮಂಡ್ಯ ಅವರು ನಮ್ಮ ಗಾಡ್ಯಾಗ ಕೂತ ಮ್ಯಾಗ ಕಿಟಕಿ ಹೊಡೆದು ಪಾಪ ನಮ್ಮವರದಾರಲ್ಲಿ ಏನ್ರಿ ಪಾಲ್ಗಂಟೆ ಸಾಹೇಬ್ರ ಈ ಕಡೆ ನಾನೇ SP ಸರ್ ಅವ್ರ ಬಿಜಾಪುರ SP ಆ ಕೊಲ್ಲಾಪುರನ ಅರೆಸ್ಟ್ ಮಾಡ್ಕೊಂಡ್ಬಂದಿದ್ದ ನಾನು ಮೋದಿಯವ್ರ ಕೇಸ್ನ ಏನು ಸರ್ ನಾವೊಂದು ನಾವು 8 ಪ್ರಕಾರ 500 ಮಂದಿ ಕೊಡ್ತಾ ಮಾಡಿದ್ದೀವಿ ನಿಮ್ಯಾರ ಡಿಮ್ಯಾಂಡ್ ಅದಾಗ ಇಲ್ಲ ತಗೊಂಡು ಸರ್ 20,000 ಬಂದಾರ ಮೈಸೂರಿನ ತೋರ್ಸ ಬೆಂಗಳೂರಿನ ತೋರ್ಸ ಎಲ್ಲ ತಗೊಂಡಿಲ್ಲ ಇಟ್ಕೊಂಡೈತೆ ಸರ್ ಜಲ್ದಿ ಹೋಗಿಲ್ಲ ಅಂದ್ರೆ ಒಂದು ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಸತ್ಯ ಪ್ರಾಮಾಣಿಕರ ಹೋರಾಟ ಯಾವುದನ್ನು ನಾವು ಮುಚ್ಚಿ ಹಾಕ್ಬೇಕಾಗಿಲ್ಲ ಎಲ್ಲಾ ಸಮಾಜಗಳು ತಗೊಂಡು ಹೋಗ್ರು ನಾವು ಬರೀ ಪಂಚಮಸಾಲಿಗಳ ತಂದ್ರೆ ಅಷ್ಟಕ್ಕೆ ಆಗೋದಿಲ್ಲ ಎಲ್ಲರಿಗೂ ನಾ ಬಿಜಾಪುರ್ನಾಗ MLA ಆಗ್ತೀನಿ ಅಂತಲೇ ಆಗ್ತೀನಿ ಗುರುತೀನಿ 2,80,000 ಮಾದೇವಪ್ಪನವರ 1,30,30,000 ಅವರೇ ಇದಾರೆ ನಮ್ಮ ಬಿಜಾಪುರ್ನಾಗ ಇಡೀ ಹಿಂದೂಸ್ತಾನದಾಗ ಎಷ್ಟು ಜಾತಿ ಅವಲ್ಲ ಅಲ್ಲ ಮಿನಿ ಹಿಂದೂಸ್ತಾನ ಇತ್ತು ಬಿಜಾಪುರ ಒಬ್ರು ನೀಲಿ ಹಚ್ಕೊಳೋದ ಒಬ್ರು ಬಂಡಾರ ಹಚ್ಕೊಳೋದ ವಿಭೂತಿ ಹಚ್ಕೊಳೋದ ಜೈ ಸೇವಾಲಾಲ್ ಮಹಾರಾಜ ಅನ್ನೋದ ಗೊಲ್ರು ಮಿಣಿಮಾದ್ರು ಒಡ್ರು ಕುಂಚುಕರರು ಅಣಶಿಕಾರರು ಈ ಕೆಲವಿನ ಹೆಸರು ಎಲ್ಲರೂ ಒಂದೇ ಕಡೆ ನಮ್ಮ ಗೌರವ ಸಾಕು ಅಷ್ಟು ವಿಶ್ವಾಸ ಇಟ್ಕೊಂಡು ನಮ್ಮ ಸಮಾಜಕ್ಕೂ ಒಂದು ಸೇವೆ ಮಾಡ್ಬೇಕಂತ ನಾವೆಲ್ಲರೂ ಒಂದು ಕಡೆ ಇದೆ CC ಪಾಟೀಲ್ರು ಅರವಿಂದ್ ಬೆಲ್ಲದ್ದು ಈರಣ್ಣ ಕಡಾಡಿ ಸುಶಂತರ ಮತ್ತೆ ಸಿದ್ದು ಸೂಡಿ AB ಪಾಟೀಲ್ರು ಕೆಲವೊಂದು ಒಳಗಿಂದ ಒಳಗೆ ಫೋನ್ ಮಾಡಿ ಹೇಳ್ತಾವು ನಾನು ಮಾತಾಡಕ್ಕೆ ಹೋಗ್ರ ನಿಮ್ ಕೂಡ ನಾವು ಇದೀವ ಮಾತಾಡಕ್ ಹೋಗ್ರಿಲ್ಲ ಬರೀ ಮಾತು ಕೇಳ್ರು ಪ್ರಾಣ ಕೊಡ್ತಿಲ್ಲ ನಿಮ್ ಪ್ರಾಣ ತಗೊಂಡು ಒಂದು 50 ಲಕ್ಷ ರೂಪಾಯಿ ಸಾಕು ಸಮಾಜಕ್ಕಾಗಿ ಕೆಲವೊಂದು ಭಾರಿ ಭಾಷಣ ಮಾಡ್ತಾರೆ ನಮ್ಮ ಸಮಾಜ ಅಧಿಕಾರ ಹೋಗ್ತೀನಿ ನಾನು ಜೊತೆ ನಿಂತಿರ್ತಾರೆ ಬೆಳಗಾವ್ ಪೊಲೀಸರು ಹೊಡೆಯಾಗ ಎಲ್ಲಿ ಮಕ್ಕೊಂಡ್ರಲ್ಲ ನಾವೇ ಕೈ ಎತ್ತದ ಅರವಿಂದ್ ಬೆಲ್ಲದ ಕೈ ಎತ್ತದ ಪೊಲೀಸರಿಗೆ ಹೇಳಿದ್ರೆ ನಮ್ಗೆ ಹೊಡಿರಪ್ಪ ನಮ್ಮ ಸಮಾಜದವ್ರು ಏನ್ ಕಲ್ಲ ಹೋದಾರ ಬೆಂಕಿ ಸುಳಿ ಏನು ಗುರುಗಳ ಉದ್ರೇಕ ಭಾಷಣ ಮಾಡಿಲ್ಲ ಪ್ರಮೋದ್ ಮುಖಾಂತರ ಭಾಷಣ ಮಾಡಿಲ್ಲ ಏನೂ ಇಲ್ಲ ಸುಮ್ಮನೆ ಹೊರಗರು ಹೊರಸ್ಕೊಂಡಿವಿ ಅಕ್ಕಾದನ್ನ ಗಟ್ಟಿಯಾಗಿ ನಿಂತಿರು ಸಮಾಜ ಪರವಾಗಿ ಇವೆಲ್ಲ ಗಟ್ಟಿಯಾಗಿ ನಿಂತಿರುತ್ತೆ ನಮ್ಮ ಸಮಾಜ ಇವತ್ತು ಈ ಹೋರಾಟ ಸಾಲಿಲ್ಲ ನಾ ಹೇಳಿದಲ್ಲ ಮೀಸಲಾತಿ ಎಷ್ಟು ದಿವಸ ಹೋರಾಟ ಹೋಗ್ತೈತೆ ಅವ್ರು ನಾವೇನು ಮಾದಿಗೆ ಸಮಾಜ ನಾವು ಮನೆಗೆ ಬಂದಿದ್ದಲ್ಲ ಮಾದಿಗೆ ದಂಡೋತ್ಸವ ನಾವು ಹೇಳಿದ್ರು 38-39 ವರ್ಷದಿಂದ ನಾವು ಒಳ ಮೀಸಲಾತಿ ಕೊಡೋದು ಹೋರಾಟ ಮಾಡಿ ಈಗ ಸಕ್ಸಸ್ ಆಗಿದೆ ನಾವೆಲ್ಲ ಕೂಡ ಕೂಡಲ ಸ್ವಾಮಿಗಳು ಬಂದ ಮೇಲೆ ಈಗ ಒಂದು ಹೋರಾಟಕ್ಕೆ ಒಂದು ಸ್ವರೂಪ ಬಂದ ಹಿಂದಿನ ಹೋರಾಟ ಎಲ್ಲ ನಾಟಕ ಕಂಪನಿ ಅದು ಬೇಕು ಸುಮ್ಮನೆ ಸಮಾಜ ಉಪಯೋಗ ಮಾಡ್ಕೊಂಡು MLA ಆಗ್ಬೇಕು ಮಂತ್ರಿ ಆಗ್ಬೇಕು ನಾನು ಮಂತ್ರಿ ಆಗಕ್ಕೆ ಬರ್ತಿದ್ದೆ ಹೋಗಿ ಯಡಿಯೂರಪ್ಪನ ಕಾಲ ಹಿಡಿದ್ರೆ ಬಸಗನ ಕೊಡ್ತಿದ್ದೆ ಮಂತ್ರಿ ಹೇಳ್ಬಿಟ್ಟೆ ನಿನ್ನ ಮಂತ್ರಿ ಬೇಡಪ್ಪ ಸಾಕ್ಷಿ ಅದಾರೆ ನಮ್ಮ ಜನತಿ ಮಟ್ಟರು ಮತ್ತು ನಮ್ಮ ಸುರಪುರ ರಾಜಗೌಡ ಹೇಳ ನೀರಾವರಿ ಮಾಡಿದ್ವಿ ಮುಖ್ಯಮಂತ್ರಿ ನಿಜಲಿಂಗಪ್ಪ ಅವರು ವೀರೇಂದ್ರ ಪಾಟೀಲ್ರು JH ಪಟೇಲ್ರು ಹಂಗ ಲಿಂಗಾಯತರ ಒಳಗ
ಗೌರವ ಲಿಂಗಾಯತರು ಅಂದ್ರೆ ಭ್ರಷ್ಟರಿಂದ ಕಡಿಮೆ, ಭ್ರಷ್ಟರು ಅಲ್ಲ ಅಂತ ನಮ್ಮ ಹೆಸರೇನು ಕೊಟ್ಟಿದ್ರು ಅದನ್ನ ಇದನ್ನ ಯಾವಾಗ ಕೊಟ್ಟಿದ್ರು. ಇದೇ ಬೊಮ್ಮಾಯಿ ನನ್ನ ಮಗಳು ಈ ಕಡೆ ಕೊಟ್ಟಿದ್ದ, ಈ ಕಡೆ ಒಬ್ಬ ಪತ್ರಕರ್ತ ಕೊಟ್ಟಿದ್ದ, ಮುಂದೆ ಯಡಿಯೂರಪ್ಪ ಕೊಟ್ಟಿದ್ದ. ನಾವು ಸಿದ್ದರಾಮಯ್ಯ ಮಠ ಕರ್ಕೊಂಡು ಹೋಗೋದು, ಯಾಕಂದ್ರೆ ನಾವು ಮಂತ್ರಿ ಮಾಡಬಾರ್ದು ತಾವು ಬೆಲೆಗಿತ್ತು, ಯಾಕಂದ್ರೆ ಅವ್ರ ಮಗಕ್ಕೆ ತೊಂದರೆ ಆಗ್ತದೆ. ಕರ್ಕೊಂಡು ಹೋಗಿ ರಮೇಶ್ ನಾವು ಸಿದ್ದರಾಮಯ್ಯ ಮಠಕ್ಕೆ ಹೋಗಾಗ ಹೇಳಿದೆ ಬೊಮ್ಮಾಯಿ ಇವನಿಗೆ ಯಡಿಯೂರಪ್ಪ ಕೂಡ, ನೀನು ಪ್ರಾಮಾಣಿಕವಾಗಿ ಒಬ್ಬ ಲಿಂಗಾಯತ ಮುಖ್ಯಮಂತ್ರಿ ನ್ಯಾಯ ಇರಬೇಕು, ಆದರ್ಶ ಇರಬೇಕು. ನಿಜಲಿಂಗಪ್ಪನವರು ನಮ್ಮ ಆದರ್ಶ ಅದ ಕರ್ನಾಟಕಕ್ಕೆ, ವೀರೇಂದ್ರ ಪಾಟೀಲ್ ನಮ್ಮ ಆದರ್ಶ ಅದ, JH ಪಾಟೀಲ್ ನಮ್ಮ ಆದರ್ಶ ಅದ. ಅದಕ್ಕೆ ಇಲ್ಲಪ್ಪ ನೀನು ಒಳ್ಳೆ ಕೆಲಸ ನೀ ಮಾಡೋದಿಲ್ಲ, ನಾವು ಗೊತ್ತೈತಿ, ನಿಮ್ಗೆ ಹಬ್ಬಾಕೈತಿ, ನಿನ್ನ ಮಗನ ಬೆಳೆಸ್ಬೇಕಾಯ್ತಿ, ನಾನು ಮಂತ್ರಿ ಮಾಡೋದಿಲ್ಲ ಅದನ್ನು ನನಗೆ ಗೊತ್ತೈತಿ. ನೀ ನೀರಾವರಿ ಮಾಡಿದ್ರೆ ನಾನು ಹೊಡೆ ಇರ್ತೀನಿ ಕರೆದ ಅವಾಗ ಏನು ಬೇಕಾದ್ರೆ ಯಡಿಯೂರಪ್ಪ ಕರೆ ಕೇಳಿದ್ರು ಈಗ ನೆನಪಾಗ್ತದೆ ಕೂಡ, ಅವನ್ನೆಲ್ಲ ನೆನಪಾಗ್ತಾರೆ. ಯಾಕೆ ಹೇಳಿದ್ವಿ ನಾ ಜನರ ಪರವಾಗಿ ನನಗೆ ಹೇಳಿದ್ರು ವಿಧಾನಸಭೆ ಸಿದ್ದರಾಮಯ್ಯ ಹೇಳಿದೆ, ಸಿದ್ದರಾಮಯ್ಯವರಿಗೆ 1,15,000 ಕೋಟಿ ರೂಪಾಯಿ ಸಾಲ ತೆಗಿಲಿಕ್ಕೆ, ಅದಕ್ಕೆ 65,000 ಕೋಟಿ ರೂಪಾಯಿ ಗ್ಯಾರಂಟಿ. ನಿಮ್ಗೇನು ಕೊಡಾಕತ್ತಲ್ಲ ಅದು ಸಾಲದ ಮ್ಯಾಗ ನೀವೆಲ್ಲ ತಿಳ್ಕೊಂಡಿರ್ಬೇಕು. ಆರಾಮ 2,000 ಬರ್ತೈತಿ, ಉಡುಪಿಗೆ ಹೋಗಲಾಕ, ಸೊಸೆ ಮನೆಗೆ ಹೋಗಲಾಕ, ಮಗನ ಮನೆಗೆ ಹೋಗಲಾಕ, ಅತ್ತಿ ಮನೆಗೆ ಹೋಗಲಾಕ, ಕಾಕನ ಮನೆಗೆ ಹೋಗಲಾಕ. ಅದು ಯಾಕೈತಿ ಗೊತ್ತದನೋ 65,000 ಕೋಟಿ ಐತಿ. ಅದಕ್ಕೆ ನಾವು ವಿನಂತಿ ಏನ್ ಮಾಡ್ಕೊಂಡೆ ಸಿದ್ದರಾಮಯ್ಯ ಇನ್ನೂ 1,00,000 ಕೋಟಿ ರೂಪಾಯಿ ಸಾಲ ತೆಗೀರಿ, ಹಂಗಾದ್ರೆ ಸಾಲ ಮಾಡ್ಲಾಕತ್ತೀರಿ. ಇನ್ನೊಂದು 1,00,000 ಕೋಟಿ ತೆಗೀರಿ, ನಮ್ಮ ಕೃಷ್ಣಾ ಮೇಲ್ದಂಡೆ ಮುಗಿಸ್ಬಿಟ್ರ ನಮ್ಮ ಮಹದೇವಪ್ಪನ ಸಾಕಾಗಿ ನೀರಾವರಿ ಸಲ ಕೆಲಸ ಮಾಡ್ಯಾರ ಹೋಗಲ್ರಿ. ಏನ್ ಗೊತ್ತಾಗತ್ತಲ್ಲ ಪಾಪೇನು ಮಾಡ ಬರೋದು ಮಂದಿ ಕೂರ್ಸೋದು ಕಡೆ ಟಿಕೆಟೇ ಕೊಟ್ಟಲ್ಲ ಮಕ ಕೊಡ್ತಾರೆ. 1,00,000 ಕೋಟಿ ರೂಪಾಯಿ ಖರ್ಚು ಮಾಡಿದ್ರ ಉತ್ತರ ಕರ್ನಾಟಕದ 18 ಲಕ್ಷ ಎಕರೆ ನೀರಾವರಿ ಆಗ್ತದೆ. ಎಷ್ಟು ಅವಾಗ ನಮ್ಗೆ ಯಾವ್ದಾರ ಗ್ಯಾರಂಟಿ ಬೇಕಂದ್ರಿ 10 ತಾಸು ಕರೆಂಟ ನೀರ ಬಿಟ್ಟು ಕೊಟ್ರೆ ಈ ಸರ್ಕಾರಕ್ಕೆ ಬಂಗಾರ ಕೊಡುವಷ್ಟು ತಾಕತ್ತು ನಮ್ ಬಂದಿದೆ. ಇದನ್ನ ವಿಧಾನಸಭಾದಾಗ ಹೇಳಿದ್ದೀನಿ. ನಮ್ಮ ಹೋರಾಟ ಏನೈತೆ ಇದು, ನಾವೆಲ್ಲ ಹೋರಾಟ ನನ್ನ ಜೀವನದಾಗ ನಿಮ್ಮೆಲ್ಲ ಸಾಕ್ಷಿಯಾಗಿ ಹೇಳ್ತೀನಿ. ನನ್ನ ಜೀವನದಾಗ ನಾವು ನನ್ನ ಮನೆಗಾಗಿ ರೊಕ್ಕ ತಿನ್ನಬೇಕಾದಂತ ಪರಿಸ್ಥಿತಿ ನಮಗಿಲ್ಲ. ದುಡ್ಡು ಮಾಡ್ಕೋಬೇಕಂದ್ರೆ ನಾವು ಮುಖ್ಯಮಂತ್ರಿ ಆಗ್ಬೇಕು ನಾವಲ್ಲ. ಈ ರಾಜ್ಯಕ್ಕೆ ಒಂದು ಮಾದರಿ ಸರ್ಕಾರ ಕೊಡಬೇಕು, ಸಮಗ್ರ ನೀರಾವರಿ ಹಾಕಬೇಕು, ಎಲ್ಲಾ ರೈತರು ನೆಮ್ಮದಿಯಿಂದ ಜೀವನ ಮಾಡುವಂತ ಒಂದು ಒಳ್ಳೆ ಸರ್ಕಾರ ಕೊಡ್ಬೇಕನ್ನೋ ಉದ್ದೇಶದಿಂದ ಹೋರಾಟ ಮಾಡ್ತೇವೆ ಹೊರತು ನಮ್ಮ ಸಮಾಜಕ್ಕೆ ಮೀಸಲಾತಿ ಸಿಗಬೇಕು. ಎಲ್ಲಾ ಸಮಾಜದ ಇವತ್ತು ನೋಡ್ರಿ ಪೊಲೀಸ್ ನೇಮಕಾತಿ ಎಷ್ಟು ನನಗೆ ಫೋನ್ ಮೆಸೇಜ್ ಮಾಡ್ತಾರೆ. ನನಗೆ ಧಾರವಾಡದಲ್ಲಿ ನೋಡಿದ್ರಲ್ಲ ಬರೀ ಅದೊಂದು ಶಾಂಪಲ್ ಐತಿ. ಸಿದ್ದರಾಮಯ್ಯ ಏನು ಮಾಜಿ ಮುಖ್ಯಮಂತ್ರಿಗಳ ಭ್ರಷ್ಟರು ಅದಾರಲ್ಲ ರಾಜ್ಯದಾಗ ಹುಡುಗಿ ಮಾಡಿ ಒಟ್ಟು ತಿಂದಾರ ಗೊತ್ತೈತೆ ನೋಡು. ಈ ರೈತನ ಮಗ ರಮಣ್ಣನ ಮಗ ಕಲ್ಲಿನ ಮಗ ಹಂಗಾದ್ರೆ ಜಿಲ್ಲೆದಾಗ ಯಾಕೆ ಆಸ್ತಿ ಮಾಡ್ಬೇಕ? ಅಲ್ಲೇ 5 ಸ್ಟಾರ್ ಹೋಟೆಲ್ ತಗೊಂಡ್ರಿ, ಅಲ್ಲೇ ಹಾಡುಗಳು ಖರೀದಿ ಮಾಡ್ರಿ. ನೀವು ಕಲ್ಲಿನ ಮಗ ರೈತನ ಮಗ ಮಣ್ಣಿನ ಮಗ ಇದ್ರೆ ಇಲ್ಲ ರಾಮದುರ್ಗದಾಗ ಒಂದು ಸಕ್ಕರೆ ಕಾರ್ಖಾನೆ ಕಟ್ಟಿಬಿಟ್ಟು ಇನ್ನೊಂದು ಊರಾಗ ಒಂದು ಇಂಡಸ್ಟ್ರಿ ಮಾಡೋದಿತ್ತು. ಅಂದ್ರೆ ಇಲ್ಲಿ ಜನರಿಗೆ ಎಲ್ಲೆಲ್ಲ ಆಸ್ತಿ ಮಾಡೋದು, ಇಲ್ಲಿ ಭಾಷಣ ಏನು ಹೇಳೋದು, ನಮಗೇನು ಅದರ ಆಸೆ ಇಲ್ಲ. ಹೊಸ ರಾಜ್ಯ ಇವತ್ತು ಸಮೃದ್ಧಿ ಐತಿ. ಭಗವಂತ ಎಲ್ಲ ನೀರು ಕೊಡ್ತಾನ, ಒಳ್ಳೆ ಸಮೃದ್ಧಿ ಭೂಮಿ ಕೊಡ್ತಾನ. ರೈತರಿಗೆ ಒಳ್ಳೆ ನೀರು ಕನೆಕ್ಟ್ ಕೊಟ್ಬಿಟ್ರೆ ಮೀಸಲಾತಿ ಇವತ್ತೇನಕ್ಕೆ ಪೊಲೀಸ್ ನೇಮಕಾತಿಗೆ ಅಷ್ಟೇ ಪೊಲೀಸ್ ತಾತ್ವಿಕ ಪಾಪ ಒಂದಿಟ್ಟು ವಯಸ್ಸು ಇದು ಮಾಡ್ರಿ, ರಿಲ್ಯಾಕ್ಸ್ ಮಾಡಿದ್ರೆ ಕಿವಿಗೆ ಹಾಕೊಂಡಿಲ್ಲ. ಸಿದ್ದರಾಮಯ್ಯ ಹೇಳಿದ್ರು ಅದನ್ನ ಮಾಡ್ತೀನಂತೆ. ನಮ್ಮ ಹೋಮ್ ಮಿನಿಸ್ಟರ್ ಅಂತ ಪಾಪ ಅವ್ರಿಗೆ ಏನೂ ಗೊತ್ತಿರೋಲ್ಲ. ಏನ್ ಸೊರಗಾರಿಕೆ ನನಗೆ ಗೊತ್ತಿಲ್ಲ, ಪರಿಶೀಲಿಸಿ ಹೇಳುತ್ತೇನೆ. ಅದೇನು ಸಣ್ಣ ಪುಟ್ಟ ಘಟನೆ, 50 ಸತ್ರು ಸಣ್ಣ ಪುಟ್ಟ ಘಟನೆ. ಇಂಥವ್ರು ಈಗೆಲ್ಲ ಒದರದೆ ಏನು ಈ ಧಾರವಾಡದಾಗ ಆಗೈತಲ್ಲ ಮನೆ ನೇಮಕಾತಿ ಆಗಲ್ಲ, ಸರ್ಕಾರ ಎದ್ದೈತಲ್ಲ. ಈಗೇನ ಸರ್ಕಾರ ನೇಮಕಾತಿ ಮಾಡ್ಲಿಕ್ಕೆ ಚಾಲು ಮಾಡಿದ್ರೆ ಕರ್ನಾಟಕದಾಗ ಶಾಂತಿ ಇರ್ತದೆ. ಯಾಕಂದ್ರೆ ಯುವಕರು ಯಾರ ಮಾತು ಕೇಳೋ ಪರಿಸ್ಥಿತಿ ಒಳಗಿಲ್ಲ. ಏನ್ ಬರೀ ಮುಂಜಾನೆ ಅದೇ ಬಸ್ನಿಗೆ ಅಡ್ಡಾಡೋದು ಇರ್ತೈತಲ್ಲ, ಮುಂಜಾನೆ ಬರೀ ಅದೇ ಅಕ್ಕಿ ಕೊಟ್ಟಿನಿ
ಬಸ್ ಕೊಡ್ತೀನಿ, ಅಕ್ಕಿ ಕೊಟ್ಟಿನಿ, ಅದು ಅಕ್ಕಿನೂ ಇಲ್ಲ. ಅದು ಮೋದಿ ಕೊಟ್ಟಿದ್ದೆ 5 ಕಿಲೋ ಎಲ್ಲ ಕೂಡಿಸಿ ಹೇಳ್ಕೋತಾರೆ. ಏನ್ ಹೇಳ್ಕೊಳಕ್ ಬಿಡ್ರಿ, ಆಕೆ ಹೇಳ್ಕೊಳಕ್ ನಾವು ಬಿಡೋಣ ಪಾಪ. ಅದಕ್ಕ ಮುಂದಿನ ದಿವಸಗಳು ನಮ್ಮ ಸಮಾಜ ಜಾಗೃತಿ ಆಗಬೇಕು. ನಾವೆಲ್ಲಾ ಸಮಾಜದ ಪ್ರೀತಿ ವಿಶ್ವಾಸ ತಗೊಂಡು ಏನ್ ಗುರುಗಳು ಏನು ಹೋರಾಟ ಮಾಡಾಕತ್ತಾರ ಅವ್ರು ಏನು ಅಂಜುದು ಬೇಡ. ಟೀಕೆ ಟಿಪ್ಪಣಿ ಇಂಥವೆಲ್ಲ ಬ್ಲ್ಯಾಕ್ ಮೇಲ್ ಎಲ್ಲರಿಗೂ ಮಾಡ್ತಾರ. ನಾ ಹೇಳ್ಬಿಟ್ಟಿನಿ, 2 ಫ್ಯಾಕ್ಟ್ರಿ ಅದಾವ ರಾಜ್ಯದಾಗ. ಒಂದು ಬಿಜೆಪಿ ಒಂದು ಸಿಟಿ ಫ್ಯಾಕ್ಟ್ರಿ ಐತಿ, ಒಂದು ಕಾಂಗ್ರೆಸ್ ಒಂದು ಅವ್ರ ದಂಡ ಇದೆ. ಎಲ್ಲರೂ ಹಿಂಗೆ ಅಂಜಿಸ್ತಾರ, ನಿಂದ ಸಿಡಿ ಐತಿ, ನಿನ್ನ ವಿಡಿಯೋ ಐತಿ, ನಿಮ್ಮ ಅಪ್ಪು ಹುಟ್ಟಿದ್ರೆ ತಗೊಳ ಹಿಂಗ ಅಣ್ಣ ಹಿಂದೆ ಸರ್ ಗಾಂಧಿ ಮನ್ಯಾಗ ಕುಂತ ತಿಳ್ಕೊಡ್ರಿ. ಈಗ ಅಮ್ಮಗ ನಿಂದ ಎಲ್ಲೇನು ಯಾವ್ಯಾವ ತೆಗಿ ಹೊರಗ. ಪಾಪ ರಮೇಶ್ ಜಾರಕಿಹೊಳಿ ಸುಮ್ಮನೆ ಬಡಿ ಕೊಟ್ಟಿಲ್ಲ. ಏನ್ ಮಾಡಲಾರ ಕೆಲಸ ಒಂದು ವ್ಯಕ್ತಿನ ಈ ರೀತಿ ಹಾಳು ಮಾಡಬೇಡ್ರಿ. ನಿಮ್ ತಾಕತ್ತು ದಮ್ಮಿದ್ರ ಏನಾದ ಜನರ ಪರವಾಗಿ ಹೋರಾಟದ ಮೂಲಕ ಜನಕ್ಕೆ ಒಳ್ಳೆಯದು ಮಾಡೋದ್ರ ಮೂಲಕ ಕಾಂಪಿಟೇಟರ್ ಆಗಿ ಹೊರತು ಯಾವುದೇ ಗುರುಗಳ ಬಗ್ಗೆ ಅವ್ರ ಆಸ್ತಿ ತಗೊಂಡಾರ. ಆಸ್ತಿ ಗುರು ಈ ಕೂಡಲ ಸಂಘ ಸ್ವಾಮಿ ಆಸ್ತಿ ತಗೊಂಡಿದ್ದು ನೀವು ಉತ್ತರ ತೋರಿಸಿ. ನಾವು ಕೇಳ್ತೀವಿ, ನಾವೇನು ವೇದಿಕೆ ಬಗ್ಗೆ ಯಾಕೆ ಇದೇನು ನಡೆಸಿ ಗುರುಗಳನ್ನ ಕೇಳ್ತೀವಿ. ನಮ್ಗೇನು ಹಂಚ್ತಿಲ್ಲ, ಯಾವ ಮಂದೇನು ಹಂಚ್ತೀವಿ. ನಾ ಯಡಿಯೂರಪ್ಪಗೆ ಅಂಜಿಲ್ಲ, ಮತ್ತೆ ಸ್ವಾಮಿಗಳು ಏನಾಗಿತ್ತಂದ್ರೆ ನಾ ಹೇಳ್ಬಿಟ್ಟಿನ ಮನೆ ಏನೆಲ್ಲ ಮಾಡ್ಕೊಂಡ್ರೆ ಮತ್ತೆ ಸ್ವಾಮಿ ಇಲ್ಲ. ಅದಕ್ಕೆ ಹೇಳಿದೆ ಮೊನ್ನೆ, ಗುರುಗಳ ಹೆಸರಲ್ಲಿ ಎಲ್ಲರೇ ಆಸ್ತಿ ಇತ್ತಂದ್ರೆ ನಾ ಹೆಂಗ ಹೇಳ್ತೇವ ಪ್ರಭಾಣ ಮುಂಚಿ ಕಟ್ಟಿ ನಮ್ಮ ಹಸೂಟಿ ಹೆಸರೆಲ್ಲ ಉತ್ತಾರಿ ತೋರಿಸ್ತೀವಿ. ನಾವೆಲ್ಲ ಫೇಸ್ಬುಕ್ನಾಗ ಹಾಕಿರ್ತೀವಿ. ನಿಮ್ನ ಯಾರು ಟೀಕೆ ಮಾಡ್ತಿರಲ್ಲ ದಮ್ ಇದ್ರೆ ಉತ್ತಾರಿ ತೋರಿಸ್ತಾರೆ. ಸುಮ್ಮನೆ ಒಬ್ಬ ಸ್ವಾಮಿಗಳು ಹಗಲ ರಾತ್ರಿ ಒಂದು ಸಮಾಜಕ್ಕೆ ಒಳ್ಳೇದು ಮಾಡ್ಲಿಕ್ಕೆ ಹೋರಾಟ ಮಾಡಲ್ಲ. ಇಷ್ಟು ನೀವು ಪ್ರೀತಿಯಿಂದ ಜನ ವೀರಾಣಿ ಕಿತ್ತೂರು ಚೆನ್ನಮ್ಮನ ಮೂರ್ತಿ ಕೂಡಿಸೋದಕ್ಕ, ಶಿವಾಜಿ ಮಹಾರಾಜನ ಮೂರ್ತಿ ಕೂಡಿಸೋದಕ್ಕ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೂರ್ತಿ ಕೂಡಿಸೋದಕ್ಕ, ಬಾಬು ಜಗಜೀವನರಾವ್ ಮೂರ್ತಿ ಕೂಡಿಸೋದಕ್ಕ, ಸಂಗೊಳ್ಳಿ ರಾಯಣ್ಣನ ಮೂರ್ತಿ ಕೂಡಿಸೋದಕ್ಕ, ಇದೆಲ್ಲ ಎದಕ್ಕಂದ್ರೆ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಬಿಜಾಪುರ ಎಲ್ಲ ಮೂರ್ತಿ ಕೂಡಿಸಿದ್ವಿ. ಯಾಕೆ ಕೂಡಿಸ್ತೀವಿ ಅಂದ್ರೆ ಅವ್ರ ಆದರ್ಶಗಳು ಬರಲಿ. ಅವ್ರಂಗ ನಾವು ಕತ್ತಿ ಬರೇ ಚೆನ್ನಮ್ಮ ಕೈಯಾಗ ಇರಬಾರ್ದು, ನಿಮ್ಮ ಕೈಯಾಗ ಕತ್ತಿ ಇಟ್ಕೊಂಡು ಅಡ್ಡಾಡಬೇಕಾಗ್ತದೆ. ಹಂಗೆ ಬರ್ತೈತಿ ದೇಶನಾಗ, ಕಾಳು ಬರ್ತೈತಿ, ಇನ್ನೇನು ನೋಡ್ಲಕೈತಿ ಹೆಂಗೆ ನೋಡೋದೈತಿ ದೇಶನಾಗ. ಅದಕ್ಕೆ ಗುರುಗಳ ಹೋರಾಟಕ್ಕೆ ನಾವೆಲ್ಲ ನಾಳೆ ತುಂಬಾಕತ್ತೀವಿ. 4 ಎಕರೆ 6 ಎಕರೆ ನಮ್ಗೆ ಖರೀದಿ ಹಾಕ್ಬಿಟ್ಟಿವಿ. ಮತ್ತೆ ನಿಮ್ಮ ಕಡೆ ಎಲ್ಲ ಕಡೆ ಗುರುಗಳು ಬಂದು ಜೋಗಿ ಹಾಕ್ತಾರ. ಎಲ್ಲ ನಿಮ್ಗೆ ಎಟ್ಟೆಟ್ ಆಗ್ತೈತೆ ರೊಕ್ಕ ಹಾಕ್ರಿ. 1,000 ಮಕ್ಕಳಿಗೆ 500 ಮಕ್ಕಳು ಪಂಚಮ ಶಾಲೆ, 500 ಮಕ್ಕಳು ಹಾಲಮತ, ದಲಿತರು, ರಾಯಕರ, ಲೆಫ್ಟ, ಅದರ್ಶ, ತಳವಾರ ಸಮಾಜ, ಮತ್ತೆ ಯಾವ ಸಮಾಜ ಮರಾಠ ಸಮಾಜ, ಯಾರದ ಬಡವರು ಯಾರು ಗುಡಿಸೋದಾಗಿರ್ತಾವ ಅವರು ನಾವು ದೊಡ್ಡಲಿ ವೀರಾಣಿ ಕಿತ್ತೂರು ಚೆನ್ನಮ್ಮನ ಬಸವಣ್ಣನ ಆದರ್ಶನೆಲ್ಲ ಇವರು ಯಾರು ಅಪಪ್ರಚಾರಗಳಿಗೆ ಬಲಿಯಾಗಬೇಡ್ರಿ. ನಾವಂತೂ ಏನೋ ನಾವು ಗುರುಗಳ ಕಡೆಯಿಂದ ನಾವೆಂದೂ ಗುರುಗಳಿಗೆ ನನಗೆ ML ಟಿಕೆಟ್ ಸಿಗ ದಿಲ್ಲಿಗೆ ಬರ್ರಿ ಅಂದಲ್ಲ, ಅಮಿತ್ ಶಾ ಹೇಳಂದಲ್ಲ ಮಂತ್ರಿ ಮಾಡಕ್ಕ. ಬೇಡ ಕೇಳ್ತಿದ್ವ, ಬರ್ತೀನಿ ಅಂತಂದ್ರೆ ಎದು ಬರ್ತೀವಿ. ನನ್ನ ಕೆಪಾಸಿಟಿ ಇದ್ರೆ ಆಗ್ತಾನೆ, ಇಲ್ಲಿ ನೀವು ಮಾಡೋದಿಲ್ಲ. ನಾನು ಗೊತ್ತೇನೆ ಬದ್ಮಾಸ ಮಗನಿಗೆ ಖಲಾಸೆ ಮಾಡ್ತಾನೆ. ಮಂತ್ರಿ ಆದ ನನ್ನ ಮಗನೇ ಖಲಾಸ ಆಗ್ತಾನೆ. ನೀವು ಯಡಿಯೂರಪ್ಪ ಮಾಡೋದಿಲ್ಲ ಅಂತ ಹೇಳ್ತಿದ್ದೆ. ಅವ್ನು ಮಾಡೋದಿಲ್ಲ, ನಾಟಕ ಕಂಪ್ನಿ ಅದ ನಮ್ಮ ಮಾಡೋದಿಲ್ಲ ಅಂತ ಮುಂದೆ ಮ್ಯಾಕ್ಸಿಮಮ್ ಮಾತಾಡ್ತಿದ್ದ. ನಾಲ್ಕರೆ ಬಂದ ಹಾಕಿದ್ದ. ನಂಗೆ ಗುರ್ತಾಗ್ತಿದ್ದು ಮುಖ ಹಾಕಿ 30 ವರ್ಷ ನಾನು ರಾಜಕಾರಣ ಮಾಡಿದ್ರಿ. ಏನು ಮಧ್ಯಸ್ಥರ ರಾಜಕಾರಣ. ಅದಕ್ಕೆ ನಮಗೇನು ಆಶಯ ಇಲ್ಲ. ನಮ್ಮ ಸಮಾಜ ಮೀಸಲಾತಿ ನಾವು ತಗೋತೀವಿ. ನಮ್ಮ ಬಡ ಮಕ್ಕಳ ಸಲುವಾಗಿ ಒಳ್ಳೆಯ ಶಿಕ್ಷಣ ಕೊಡುವಂತ ಕೆಲಸ ಮಾಡೇ ಮಾಡ್ತೀವಿ. ಅದ್ರ ಕೂಡ ಎಲ್ಲ ಸಮಾಜದವ್ರ ನಾವು ಎಲ್ಲ ಒಳ್ಳೆಯ ಭಾಗ ಇಟ್ಕೋತೀವಿ ಅನ್ನೋಂತ ಮಾತು ಹೇಳಿ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಸೇರಿದ್ರಿ. ಗುರುಗಳ ಮ್ಯಾಗ ಯಾವುದೇ ಸಂಶಯ ಪಡೆಯಬಾರ್ರಿ. ಏನೇ ಸಂಶಯ ಇದ್ರೆ ನಮಗೆ ಹೇಳ್ರಿ, ನಾವು ಅಂತೂ ಡೈರೆಕ್ಟ್ ಹೇಳ್ತೀವಿ. ನಮಗೇನೂ ಅನ್ಸುತ್ತಿಲ್ಲ. ಯಾಕೆ ಅನ್ಸುತ್ತಿಲ್ಲ? ನಾವೇ ಕೂಡಲ ಸಂಘ ಅಮಿತ್ ಶಾ ಬಳಿ ಕರ್ಕೊಂಡು ಹೋಗ್ತೇನೆ. ರಾತ್ರಿ DK ಶಿವಕುಮಾರ್ ಮನೆಗೆ ನಾವು ಕರ್ಕೊಂಡು ಹೋಗಿಲ್ಲ. ಮಕ್ಕಳ ಮಲ್ಲಿಕಾರ್ಜುನ ಖರ್ಗೆ ಮನೆಗೆ ನಾವು ಕರ್ಕೊಂಡು ಹೋಗಿಲ್ಲ. ನೀವು ಹೋದ್ರು ನನ್ನ ಸಲಾಗಿ ಎಲ್ಲಿ ಬರಬೇಡ್ರಿ.
ಬೇಕಾದ್ರೆ ಅಟ್ಟೆ ಬರ್ರಿ ಒಟ್ಟು ತಡ್ಕೊ ಕರ್ನಾಟಕ ಈ ಕಡೆ